ಪ್ರೈಸ್ ಲಾರ್ಡ್. ಈ ದಿನದಲ್ಲಿ ಕೂಡ ಜೀವದ ರೊಟ್ಟಿ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿಕೊಳ್ಳುತ್ತೇನೆ. ಈ ದಿನ ಕೂಡ ಕರ್ತನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 10ನೇ ವಾಕ್ಯವನ್ನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೈವ ಜನರೇ, ಇಲ್ಲಿ ಕೂಡ ವಾಕ್ಯವನ್ನು ನಾವು ನೋಡುತ್ತೇವೆ. ದೇವರು ಒಂದು ಸವಾಲನ್ನು ಕೊಡುತ್ತಾರೆ ತನ್ನ ಜನರಿಗೆ, ತನ್ನನ್ನು ನಂಬುವವರಿಗೆ, ತನ್ನನ್ನು ಹಿಂಬಾಲಿಸುವವರಿಗೆ, ತನ್ನನ್ನು ಆರಾಧಿಸುವಂಥ ತನ್ನ ಜನರನ್ನು ನೋಡಿ ದೇವರು ಒಂದು ಸವಾಲನ್ನು ಕೊಡುತ್ತಾರೆ. ನೋಡ್ರಿ, ಹುದುವಾಗಿ ಈ ಭೂಮಿ ಮೇಲಿರುವಂಥ ಬೆಟ್ಟ ಗುಡ್ಡಗಳು ಸಾವಿರಾರು ವರ್ಷ ಆಗಲಿ, ಎಷ್ಟೇ ವರ್ಷ ಆದರೂ ಕೂಡ ಆ ಬೆಟ್ಟ ಕಾಡು ಗುಡ್ಡಗಳು ಎಲ್ಲೂ ಕೂಡ ಕದಲುವುದಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಹಿಮಾಲಯ ಮೌಂಟನ್ ನೋಡ್ತೇವೆ, ದೊಡ್ಡ 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 ಮೌಂಟನ್ಗಳನ್ನು ನಾವು ನೋಡುತ್ತೇವೆ. ಆ ಜಗತ್ತಂತ ಎಲ್ಲ ಕಡೆಗೂ ದೊಡ್ಡ ದೊಡ್ಡ ಬೆಟ್ಟಗಳಿದೆ, ಗುಡ್ಡಗಳಿದೆ. ಎಷ್ಟೇ ಸಾವಿರ ವರ್ಷ ಆದರೂ ಕೂಡ ಅದನ್ನು ಯಾರು ಆ ಸ್ಥಳದಿಂದ ಹೋಗಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ದೇವರು ಒಂದು ಸವಾಲು ಹೇಳುತ್ತಾರೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿದಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ಈ ಲೋಕದಲ್ಲಿರುವಂಥ ಪ್ರಕೃತಿಗಳು ಬದಲಾವಣೆ ಆಗಬಹುದು, ಮನುಷ್ಯರು ಬದಲಾವಣೆ ಆಗಿರಬಹುದು. ಅವರು ಕೊಡುವಂಥ ಮಾತುಗಳು, ಅವರು ಕೊಡುವಂಥ ಧೈರ್ಯಗಳು, ಅವರು ಹೇಳುವಂಥ ಒಂದೊಂದು ಕಾರ್ಯಗಳು, ಅದು ಎಲ್ಲವೂ ಬದಲಾವಣೆ ಆಗಿಬಿಡುತ್ತೆ. ಆದರೆ ದೇವರು ಹೇಳುತ್ತಾರೆ, ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದರೆ ದೇವರು ತನ್ನ ಜನರನ್ನು ಅಷ್ಟಾಗಿ ಪ್ರೀತಿಸುತ್ತಾರೆ. ವಾಕ್ಯ ಹೇಳ್ತದೆ, ದೇವರು ನಮ್ಮ ಮೇಲಿಟ್ಟಿರುವಂಥ ಆ ಪ್ರೀತಿಯನ್ನು ಅದರ ಅಗಲ, ಆಳ, ಉದ್ದ, ಎತ್ತರ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದೇ ರೀತಿಯಾಗಿ ಆತನ ಕೃಪೆ ಕೂಡ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ದೇವರು ಅಷ್ಟು ಕೃಪಾಪೂರ್ಣನಾದಂಥ ದೇವರಾಗಿದ್ದಾರೆ. ಅದು ಮಾತ್ರ ಅಲ್ಲ, ವಾಕ್ಯ ಹೇಳ್ತದೆ, ಸಮಾಧಾನದ ನನ್ನ ಒಪ್ಪಂದವು ಕದಲಿದೆ ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೈವ ಜನರೇ, ಯೇಸು ಕ್ರಿಸ್ತನು ತಂದೆಯಾದ ದೇವರೊಟ್ಟಿಗೆ ನಮ್ಮನ್ನು ಸಮಾಧಾನ ಪಡಿಸಿದ್ದಾರೆ. ನಮಗೂ ದೇವರಿಗೆ ಇದ್ದಂಥ ಆ ಗಂಡಾಂತರವನ್ನು ತೀರಿಸಿ ಆ ಸಮಾಧಾನದ ಒಂದು ಒಪ್ಪಂದ ಮಾಡಿದ್ದಾರೆ ನಮ್ಮೊಟ್ಟಿಗೆ. ಆದ್ದರಿಂದ ದೇವರು ಹೇಳ್ತಾರೆ, ನನ್ನ ಸಮಾಧಾನದ ಒಪ್ಪಂದವು ನಿನ್ನನ್ನು ಕದಲಿಸುವುದೇ ಆಗೋದಿಲ್ಲ ಎಂಬುದಾಗಿ. ಆದ್ದರಿಂದ ಅಲ್ಲಿ ವಾಕ್ಯ ಹೇಳ್ತಿದೆ, ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆಂಬುದಾಗಿ. ಆದ್ದರಿಂದ ಯಾವ ಮನುಷ್ಯನು ನಮಗೆ ಹೇಳ್ತಾ ಇಲ್ಲ, ದೇವರಾದ ಕರ್ತನು ಈ ಭರವಸೆ ನಮಗೆ ಕೊಟ್ಟಿರುವುದರಿಂದ. ಅದು ಪ್ರಿಯ ದೈವ ಜನರೇ, ಈ ಲೋಕದ ಸೃಷ್ಟಿಗಳು, ಪ್ರಕೃತಿಗಳು ಎಲ್ಲವೂ ಬದಲಾವಣೆ ಆಗಬಹುದು. ಆದರೆ ದೇವರ ಕೃಪೆ, ದೇವರು ನಿಮ್ಮೊಟ್ಟಿಗೆ ಮಾಡಿಕೊಂಡಿರುವಂಥ ಆ ಸಮಾಧಾನದ ಒಪ್ಪಂದದಿಂದ ನಿಮ್ಮನ್ನು ಯಾರು ಬಿಡಿಸಲು ಸಾಧ್ಯವಿಲ್ಲ. ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಈ ಲೋಕದಲ್ಲಿ ಅನೇಕ ಮನುಷ್ಯರು ಅನೇಕ ರೀತಿಯಾದಂಥ ಭರವಸೆಗಳನ್ನು ಕೊಡುತ್ತಾರೆ, ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಎಲ್ಲವೂ ಬದಲಾವಣೆ ಆಗುತ್ತದೆ. ಆದರೆ ನಮ್ಮ ಸೃಷ್ಟಿಕರ್ತನಾದಂಥ ದೇವರು, ನೀನು ನಮ್ಮೊಟ್ಟಿಗೆ ಮಾಡಿಕೊಂಡಂಥ ಒಪ್ಪಂದವನ್ನು, ಆ ಸಮಾಧಾನದ ಒಪ್ಪಂದಗಳನ್ನು ಸ್ವಾಮಿ, ಆ ಕೃಪೆಯ ವಾಗ್ದಾನಗಳನ್ನು ನೀನು ಕರ್ತನೆ ಈ ಮಕ್ಕಳ ಜೀವಿತದಲ್ಲಿ ನಡೆಸುವಂತನಾಗಿದ್ರಿ. ಈ ಮುಂಜಾನೆ ವೇಳೆಯಲ್ಲಿ ಕೂಡ, ಈ ದಿವಸದಲ್ಲಿ ಕೂಡ ಸ್ವಾಮಿ, ಯಾರಿಗೆಲ್ಲ ಕರ್ತನೆ ಕೃಪೆ ಬೇಕೋ ಅವರ ಮೇಲೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಯಾರಿಗೆಲ್ಲ ಸಮಾಧಾನ ಬೇಕೋ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಅವರ ಜೀವಿತಕ್ಕೆಂದು ಸಮಾಧಾನವನ್ನು ಕೊಡು ಸ್ವಾಮಿ. ನೀನು ಹೇಳಿದಿರಲ್ಲ ಕರ್ತನೆ, ಅಪ್ಪ, ನನ್ನಲ್ಲಿರುವಂಥ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಕೊಡುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಆದ್ದರಿಂದ ನಿಮ್ಮ ಶಾಂತಿ ಸಮಾಧಾನವನ್ನು ಈ ಮಕ್ಕಳ ಜೀವಿತದಲ್ಲಿ ಅನುಗ್ರಹಿಸಬೇಕೆಂಬುದಾಗಿ ನಮ್ಮನ್ನು ಸಮರ್ಪಿಸಿಕೊಡುತ್ತೇವೆ. ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಅದು ಪ್ರಿಯ ದೈವ ಜನರೇ, ಕರ್ತನ ಕೃಪೆ ಯಾವಾಗಲೂ ನಿಮ್ಮ ಸಂಗಡ ಇರುತ್ತದೆ. ದೇವರ ಸಮಾಧಾನ ನಿಮ್ಮ ಸಂಗಡ ಯಾವಾಗಲೂ ಇರುವಂಥದ್ದಾಗಿದೆ. ಕರ್ತನ ಈ ದಿವಸ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.